ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಣಸ್ ಟೇಲ್ಸ್ ಕನ್ನಡ. ಸೊ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ, ಜೂನ್ 30. ಬೆಳಗ್ಗಿಂದ ಏನು ಮಾಡಿರಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಸೊ ಇವಾಗ ಒಂದು ಆಲ್ಮೋಸ್ಟ್ 6 ಗಂಟೆ ನಂತರ ಬಿಸಿಲು ಬಂತು. ಆ್ಯಂಡ್ ಇವಾಗ ಟೈಮ್ ಸದ್ಯಕ್ಕೆ 8:30 ಆಗಿದೆ. ನಾನು ಹಿಂದುಗಡೆ ನೋಡ್ಬೋದು ತುಂಬಾ ಬಿಸಿಲು ಬಂದುಬಿಟ್ಟಿದೆ. ಸೊ 8:30 ರಾತ್ರಿ ಆಗಿದೆ ಬೇಸಿಕ್ಲಿ. ಸೊ ಇವಾಗ ಸ್ವಲ್ಪ ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತ ಒಫಿಲಿಯಾ ಫ್ಲ್ಯಾಟ್ಸ್ ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀನಿ. ಕೋಪನ್ಹೇಗನ್ನಿಂದು ಒಫಿಲಿಯಾ ಫ್ಲ್ಯಾಟ್ಸ್ ಅಂತ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನೋ ಇಲ್ಲ ಗೊತ್ತಿಲ್ಲ, ಬಟ್ ಒಫಿಲಿಯಾ ಫ್ಲ್ಯಾಟ್ಸ್ ಅಂತಾರೆ ಅಂದ್ಕೊಂಡಿದ್ದೀನಿ. ಎನಿವೇಸ್ ಇವಾಗ ಹೊರಡೋಣ. ಟೈಮ್ 8:30 ರಾತ್ರಿ ಆಗಿದೆ. ಸಿಂಹಾನು ಇವತ್ತು ಬರ್ತಾ ಇದ್ದಾನೆ. ಆ್ಯಂಡ್ ಶ್ರುತಿ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿದ್ದಾಳೆ. 1 ತಿಂಗಳಿಗೋಸ್ಕರ ಬ್ಯಾಂಗ್ಳೂರು ಹೋಗಿದ್ದಾಳೆ. ಸೊ ಇವಾಗ ಆಲ್ಮೋಸ್ಟ್ 15 ಡೇಸ್ ಆಯಿತು. ಇನ್ನು ನೆಕ್ಸ್ಟ್ 15 ಡೇಸಲ್ಲಿ ಅವಳು ರಿಟರ್ನ್ ಬರ್ತಾಳೆ. ಸೊ ಹೋಗೋಣ, ನೋಡೋಣ ಹೇಗಿದೆ ಅಂತ ಒಫಿಲಿಯಾ ಫ್ಲ್ಯಾಟ್ಸ್. ಆ್ಯಕ್ಚುಲಿ ಸನ್ಸೆಟ್ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ. ಈವನ್ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ಸ್ಯಾಂಕ್ಟ್ ಹ್ಯಾನ್ಸ್ ಅಂತ ಒಂದು ಬಾನ್ಫೈರ್ ಫೆಸ್ಟಿವಲ್ ನಡೀತಾ ಇತ್ತು ಲಾಸ್ಟ್ ವೀಕ್ ಅನ್ಕೋತೀನಿ. ಅದಕ್ಕೆ ಹೋಗಿದೆ. ಬಟ್ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ, ಕಂಟಿನ್ಯೂಸ್ ಲಾಂಗ್ ಫಾರ್ಮ್ಯಾಟ್ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಇನ್ನೂ ಕ್ಲಿಪ್ಸ್ ಇದ್ದರೆ ನಾನು ಇಲ್ಲಿ ಹಾಕ್ತೀನಿ. ಸೊ ಸದ್ಯಕ್ಕೆ ಹೋಗೋಣ ಸಿಟಿ ಸೆಂಟರ್ಗೆ. ಇಲ್ಲಿಂದ ನನಗೆ 10 ನಿಮಿಷ ಡ್ರೈವ್ ಆಗುತ್ತೆ. ಸೊ ನೋಡೋಣ ಹೇಗಿದೆ ಅಂತ ಅಲ್ಲಿ ವೈಬ್. ಸೊ ಲೆಟ್ಸ್ ಗೋ. ಸೊ ಫೈನಲಿ ಇವಾಗ ಕಾರ್ ಪಾರ್ಕ್ ಮಾಡಿ ಒಫಿಲಿಯಾ ಫ್ಲ್ಯಾಟ್ಸ್ಗೆ ಬಂದಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ. ಸೊ ಬೇಸಿಕಲಿ ಇದು ಕೆನಾಲ್ಸ್, ಇಲ್ಲೆಲ್ಲ ಸೇಲಿಂಗ್ ಬೋಟ್ಸ್ ಎಲ್ಲ ಬಂದು ಎತ್ತಿರುತ್ತೆ. ಸೊ ಈ ಥರ ಕಾಣಿಸ್ತದೆ, ನೋಡೋಣ. ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಒಂದು ಸೇಲಿಂಗ್ ಬೋಟ್. ಬಟ್ ಸೇಲ್ಸ್ ಎಲ್ಲ ತೆಗೆದು ಇಟ್ಟಿದ್ದಾರೆ ಸದ್ಯಕ್ಕೆ. ಆ್ಯಂಡ್ ನನಗೆ ಗೊತ್ತಿಲ್ಲ, ಅಲ್ಲಿ ದೂರದಲ್ಲಿ ಫ್ರೆಡ್ರಿಕ್ಸ್ಬರ್ಗ್ ಚರ್ಚ್ ಕಾಣಿಸ್ತಾ ಇದೆ. ನನಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿದೆಯಲ್ಲ ಅಂತ ಗೊತ್ತಿಲ್ಲ, ಬಟ್ ದೂರದಲ್ಲಿ ಕಾಣಿಸ್ತದೆ. ಇವಾಗ ಗೋಲ್ಡನ್ ಅವರಲ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ, ಲಾಸ್ಟ್ ವೀಕ್. ಬಟ್ ಅವಾಗ ಬಾನ್ಫೈರ್ ಎಲ್ಲ ನಡೀತಾ ಇತ್ತು ನಾನು ಹಿಂದ್ಗಡೆ ಇರೋ ಲೇಕಲ್ಲಿ. ಸೊ ಇವತ್ತು ಜನ ಯಾರೂ ಇಲ್ಲ ಆ್ಯಂಡ್ ತುಂಬ ಕಾಮ್ ಆಗಿದೆ. ಬಟ್ ಹಿಂದೆ ಪಾರ್ಟೀಸ್ ಎಲ್ಲ ನಡೀತಾ ಇದೆ. ಮೋಸ್ಟ್ಲಿ ಮಕ್ಕಳದ್ದು ಗ್ರ್ಯಾಜುಯೇಷನ್ ಡೇನೂ ನಡೀತದೆ. ಸೊ ಎಲ್ಲ ಟ್ರಕ್ಸಲ್ಲೆಲ್ಲ ಪಾರ್ಟಿ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ವೈಬ್, ತುಂಬಾ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಸ್ವಲ್ಪ ಚಳಿ ಇದೆ. ಟೆಂಪ್ರೇಚರ್ ಇವಾಗ ಒಂದು 16 ಡಿಗ್ರಿ ಇದೆ. ಟೈಮ್ ಆಲ್ಮೋಸ್ಟ್ ಇವಾಗ 8:50 ಕತ್ಲೆ. ಬಟ್ ಬೆಳಕಂತೂ ಸೂಪರ್ ಆಗಿದೆ ಇವತ್ತು. ಸೊ ಬೇಸಿಕಲಿ ಇದು ಕೆನಾಲ್ ಥರ ಮಾಡಿದ್ದಾರೆ, ಸುತ್ತಲೂ ನೀರಿದೆ. ಆ್ಯಂಡ್ ಸಂಜೆ ಹೊತ್ತು ನಡೀಲಿಕ್ಕೆ ವಾಕಿಂಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಇಲ್ಲೇ ಕೂತು. ಸೊ ಇವಾಗ ನಾನು ಹಿಂದೆ ನೋಡ್ಬೋದು, ಇನ್ನೂ ಸನ್ಸೆಟ್ ಆಗಿಲ್ಲ, ಇನ್ನೂ ಆಗ್ತಾನೇ ಇದೆ. ಸ್ವಲ್ಪ ಹೊತ್ತಿಲ್ಲೇ ಕೂತು ಸನ್ಸೆಟ್ ಆಗೋವರೆಗೆ ಟ್ರೈ ಮಾಡ್ತೀನಿ ಇಲ್ಲಿ ಇರೋದಕ್ಕೆ, ಆಮೇಲೆ ಹೊರಡೋಣ. ಸೊ ನೀವೇನಾದರೂ ಬೈ ಚಾನ್ಸ್ ಕೋಪನ್ಹೇಗನ್ ಕಡೆ ವಿಸಿಟ್ ಮಾಡ್ತಾಯಿದ್ರೆ ಈ ಪ್ಲೇಸ್ನ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಅದು ಕೂಡ ಗೋಲ್ಡನ್ ಪೀರಿಯಡಲ್ಲಿ ಬನ್ನಿ. ಸನ್ಸೆಟ್ ಟೈಮಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಡೆ ಫುಲ್ ಆರೆಂಜ್ ಆಗಿರುತ್ತೆ ಲ್ಯಾಂಡ್ಸ್ಕೇಪ್, ಆ್ಯಂಡ್ ಇನ್ನೊಂದು ಕಡೆ ಪೂರ್ತಿ ಬ್ಲೂಯಿಶ್ ಆಗಿರುತ್ತೆ. ವೈಬ್ ಸಂಜೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರೂ ಇರೋದಿಲ್ಲ ಯೂಶ್ವಲಿ. ಸೊ ಇದು ಕಾಣಿಸ್ತಾ ಇರೋದೇ ಓಪ್ರಾ ಹೌಸ್. ಇಲ್ಲಿ ಓಪ್ರಾ ಹೌಸ್ ಅಂತ, ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈಬ್ರರಿ ಕೂಡ. ಲೈಬ್ರರಿ ಅದ ಗೊತ್ತಿಲ್ಲ, ಬಟ್ ಇದು ಓಪ್ರಾ ಹೌಸ್ ಇಲ್ಲಿ ಇರೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಓಪ್ರಾ ಹೌಸ್. ಆ್ಯಂಡ್ ಇದು ಒಫಿಲಿಯಾ ಫ್ಲ್ಯಾಟ್ಸ್ ಎಂಡಿಗೆ ಬಂದಿದ್ದೀನಿ ಇವಾಗ ಸದ್ಯಕ್ಕೆ. ಈ ಥರ ಕಾಣಿಸ್ತದೆ. ಆ್ಯಂಡ್
ಕಡೆ ಸನ್ಸೆಟ್ ನಡೀತದೆ. ಬಟ್ ನಾನು ಸಮಹೌ ಈ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಣಿಸಿರೋದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಫ್ಲ್ಯಾಟ್ಸ್ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ್ಯಂಡ್ ದೂರಲ್ಲಿ ಚರ್ಚ್ ಆಫ್ ಸೇವಿಯರ್ ಕಾಣಿಸ್ತದೆ ಇಲ್ಲಿಂದ. ನನಗೆ ಗೊತ್ತಿಲ್ಲ ಇಫ್ ಕಾಣಿಸ್ತಾ ಇದೆಯಲ್ಲ ಅಂತ ಈ ಕ್ಯಾಮ್ರಾದಲ್ಲಿ. ಬಟ್ ಎನಿವೇಸ್ ನಾನು ತೋರಿಸ್ತೀನಿ. ಈ ಥರ ಕಾಣಿಸ್ತದೆ ಸದ್ಯಕ್ಕೆ ವ್ಯೂ. ಸೊ ಟೈಮ್ ಆಲ್ಮೋಸ್ಟ್ 9:30 ಆಗ್ತಾ ಬಂತು. ಬಟ್ ಆದರೂ ಸನ್ಸೆಟ್ ಆಗೋದು ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಇನ್ನೊಂದು ರೌಂಡಲ್ಲೇ ಕೂತಿದ್ದೆ ಸ್ವಲ್ಪ ಹೊತ್ತು ಸನ್ಸೆಟ್ ನೋಡೋಣ ಅಂತ. ಬಟ್ ಆಗ್ತಾಯಿಲ್ಲ. ಸೊ ಸುಮ್ಮನೆ ಆಚೆ ನಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಆ್ಯಂಡ್ ಚಳಿನೂ ಸ್ವಲ್ಪ ಜಾಸ್ತಿ ಆಗ್ತದೆ ಇವಾಗ. ಸೊ ನೋಡೋಣ ಇನ್ನೇನು ಸಿಗುತ್ತೆ ಅಂತ ಇಲ್ಲೇ. ಬಟ್ ಅದರ್ವೈಸ್ ಇನ್ನೂ ಸನ್ಸೆಟ್ ಆಗದೆ ಈ ಥರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಬೇಸಿಕಲಿ ಇಲ್ಲಿಂದ ಸ್ಟ್ರೈಟಾಗಿ ಹೋದರೆ ನೂಹವನ್ ಅಂತ ಒಂದು ಏರಿಯಾ ಇದೆ, ಆ ಕಡೆ ಹೋಗುತ್ತೆ. ಸೊ ಹೇ ಕ್ಯಾಪ್ಟನ್ ಅಂತ ಒಂದು ಸೋಷಲ್ ಸೇಲಿಂಗ್ ಇಲ್ಲಿದೆ. ಸೊ ಬೇಸಿಕಲಿ ಸೇಲ್ ಎಕ್ಸ್ಪೀರಿಯನ್ಸ್ ಬೇಕಾದರೆ ಇಲ್ಲಿ ಮಾಡ್ಕೋಬೋದು. ಹಿಡನ್ ಜೆಮ್ಸ್ ಆದರೆ 2 hours 400 DKK per person ಆ್ಯಂಡ್ 1 hour ಬೇಕಾದರೆ 200 DKK per person. ಚೆನ್ನಾಗಿರ್ಬೋದು ಎಕ್ಸ್ಪೀರಿಯನ್ಸ್, ನೋಡೋಣ. ಸೊ ಈ ಅಫಿಲೆ ಫ್ಲ್ಯಾಟ್ಸ್ ಅನ್ನೋ ಜಾಗದಲ್ಲಿ ತುಂಬ ಈವೆಂಟ್ಸ್ ನಡೀತಾ ಇರುತ್ತೆ. ಲಾಸ್ಟ್ ಟೈಮ್ ನಾನು ಇದು ವಿಂಟರ್ ಸೀಸನಲ್ಲಿ ಕೋಪನ್ಹ್ಯಾಗನ್ ಲೈಟ್ ಫೆಸ್ಟಿವಲ್ ಆಗಿತ್ತು. ಸೊ ಇಲ್ಲೇ ಬಂದಿದ್ವಿ. ಟೈಪ್ಸ್ ಆಫ್ ಲೈಟ್ಸ್ ಎಲ್ಲ ಇತ್ತು. ಅದು ವ್ಲಾಗ್ ಇದೆ ಮೋಸ್ಟ್ಲಿ ಯೂಟ್ಯೂಬಲ್ಲಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ತಾ ಇರಿ, ನೋಡಿರಿ ಫ್ರೀ ಇದ್ದರೆ. ಬಟ್ ಅದರ್ವೈಸ್ ವ್ಯೂ ಈ ಥರ ಕಾಣಿಸ್ತದೆ. ಲೆಟ್ಸ್ ಗೋ. ಆ್ಯಂಡ್ ಈವ್ನಿಂಗ್ ವಾಕ್ ಮಾಡೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಏನು ಇವಾಗ 9:30 ಆಯಿತು, ಆದರೂ ಬೆಳಕಿದೆ. ಸೊ ಬೆಳಕಲ್ಲಿ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸಿಂಹನು ಎಂಜಾಯ್ ಮಾಡ್ತಾ ಇದ್ದಾನೆ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ತುಂಬ ಕ್ರೌಡ್ ಇತ್ತು. ಸೊ ನಡೆಯೋದಕ್ಕೂ ಸ್ಪೇಸ್ ಇರಲಿಲ್ಲ. ಬಟ್ ಇವಾಗ ಚೆನ್ನಾಗಿದೆ. ಸೊ ಈ ಬ್ರಿಡ್ಜ್ ಕಾಣಿಸಿರೋದು ಒನ್ ಆಫ್ ದ ಫೇಮಸ್ ಬ್ರಿಡ್ಜ್, ನೂಹವನ್ ಇದು. ಸೊ ಈ ಬ್ರಿಡ್ಜ್ ಬೇಸಿಕಲಿ ಎಕ್ಸ್ಟೆಂಡ್ ಆಗುತ್ತೆ, ಓಪನ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಸೈಕಲ್ ಪಾತ್ ಆ್ಯಂಡ್ ವಾಕಿಂಗ್ ಪಾತ್ ಮಾತ್ರ ಇರೋದು. ಬೇಸಿಕಲಿ ಈ 2 ಐಲ್ಯಾಂಡ್ನ ಕನೆಕ್ಟ್ ಮಾಡುತ್ತೆ. ಸೊ ಈ ಕಡೆ ಇರೋದು ಕ್ರಿಶ್ಚಿಯನ್ಸ್ ಹೆವನ್ ಅಂತ, ಆ್ಯಂಡ್ ನನ್ನ ರೈಟ್ ಸೈಡಲ್ಲಿ ಕಾಣಿಸಿರೋದು ನೂಹವನ್ ಅಂತ ಕೆನಲ್. ಸೊ ಇದೆರಡನ್ನ ಕೆನಲ್ಸ್ನ ಕನೆಕ್ಟ್ ಮಾಡುತ್ತೆ ಈ ಬ್ರಿಡ್ಜ್. ಬೇಸಿಕಲಿ ಬ್ರಿಡ್ಜಲ್ಲಿ ತೊಗೋಬೋದು, ಇಲ್ಲ ಈ ಡಾಟ್ ಅಂತ ಒಂದು ಕ್ರೂಸ್ ಇದೆ. ಸೊ ಇದನ್ನು ತೊಗೊಂಡು ಈ ಐಲ್ಯಾಂಡ್ಗೆ ಕ್ರಾಸ್ ಆಗ್ತದೆ. ಸೊ ನಾವು ಸುಮ್ಮನೆ ನೂಹವನ್ ಕಡೆ ಹೋಗೋಣ. ಪಕ್ಕದ ಸ್ಟ್ರೀಟ್ ಆ್ಯಕ್ಚುಲಿ ನೂಹವನ್. ಬೇಸಿಕಲಿ ಅಫಿಲೆ ಫ್ಲ್ಯಾಟ್ಸಲ್ಲಿ ಕಾರ್ ಪಾರ್ಕ್ ಮಾಡಿದ್ರೆ ಸುಮ್ಮನೆ ಇಲ್ಲಿ ನಡ್ಕೊಂಬರ್ಬೋದು. ಯೂಶಲಿ ವಿಂಟರ್ ಸೀಸನಲ್ಲಿ ಇಲ್ಲೆಲ್ಲ ಬಂದಾಗ ಈ ವುಡನ್, ಇದು ಆ್ಯಕ್ಚುಲಿ ವುಡನ್ ಫ್ಲೋರಿಂಗ್, ಫುಲ್ ಸ್ಲಿಪ್ ಆಗ್ತಿರುತ್ತೆ. ಸೊ ತುಂಬ ಜಾಗ್ರತೆ ಆಗಿರಬೇಕು ಇಲ್ಲಿ, ಇಲ್ಲ ಸ್ಲಿಪ್ ಆಗೋಗುತ್ತೆ. ಸೊ ಆಲ್ರೈಟ್, ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ಗೆ. ಇಲ್ಲಿಂದ ಕಾರ್ ತೊಗೊಂಡು ಮನೆ ಕಡೆ ಹೋಗ್ತೀನಿ. ಬಟ್ ಅದರ್ವೈಸ್ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.